ನಮ್ಮ ಇಂಡಿಯನ್ ಫ್ಲಾಗ್ ಕೂಡ ಇಟ್ಟಿದ್ದಾರೆ ಟಿಬೆಟಿಯನ್ಸು. ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಸೊ ಹ್ಯಾಪಿಯಾಗಿದ್ದೀರಿ. ಸೊ ಗಾಯ್ಸ್, ಇವತ್ತು ನಮ್ಮ ಜೊತೆ ನಜೀರ್ ಅಣ್ಣ ಇದ್ದಾರೆ. ಇವರು ಮುಂಡಗೋಡವರು. ಕ್ಯಾಂಪಲ್ಲಿ ಇವರ ಶಾಪನ್ನು ಹಾಕ್ಕೊಂಡಿದ್ದಾರೆ. ಸೊ ಟಿಬೆಟಿಯನ್ ಕ್ಯಾಂಪಲ್ಲೇ ಇವರು ಎಷ್ಟು ವರ್ಷಗಳಿಂದ ಅಣ್ಣ ನೀವು ಶಾಪ್ ಹಾಕಿ? 10 ವರ್ಷ ಆಗಿರ್ಬೇಕು. 10 ವರ್ಷಗಳಿಂದ. ಸೊ ಹೆಂಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ ಇಲ್ಲಿ? ಚೆನ್ನಾಗಿದೆ. ಇಲ್ಲಿ ಜನ ಎಲ್ಲ ಹೇಗೆ? ತುಂಬ ಫ್ರೆಂಡ್ಲಿನಾ? ತುಂಬ ಫ್ರೆಂಡ್ಲಿ, ಒಳ್ಳೆ ಜನನೇ. ಸೊ ಒಂದೆರಡು ಮಾತು ಹೇಳೋದಂದರೆ ಏನು ಹೇಳ್ತೀರಾ ಟಿಬೆಟಿಯನ್ಸ್ ಬಗ್ಗೆ? ನಮ್ಮ ಕರ್ನಾಟಕಕ್ಕೆ ಬಂದು ಒಂದು ಒಳ್ಳೆ ಜನನೇ, ಒಳ್ಳೆ ಚೆನ್ನಾಗಿ ಇದು ಮಾಡಿದರೆ ಒಳ್ಳೆ ಹಚ್ಕೊತಾರೆ ಎಲ್ಲ. ಹಾಂ, ಹಚ್ಕೋತಾರೆ. ಸೊ ಏನು ಭೇದ ವ್ಯತ್ಯಾಸ ಇಲ್ಲ? ಇಲ್ಲ, ಆ ಥರ ಯಾವುದು ಇದಿಲ್ಲ. ಒಳ್ಳೆ ಅಂದರೆ ಎಲ್ಲರಿಗೂ ಚೆನ್ನಾಗಿ ಮಾಡ್ತಾರೆ. ತುಂಬ ಶಾಂತ ಸ್ವಭಾವ. ಹಾಂ, ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇವ್ರದ್ದೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ಸ್ಕೂಲ್ಸ್ ಎಷ್ಟಿದೆ ಅಣ್ಣ ಇಲ್ಲಿ? ಸ್ಕೂಲ್ಸು ಬಂದುಬಿಟ್ಟು ಇವ್ರು ಫಸ್ಟು CST ಅಂಥೇಳಿ ನಮ್ಮ ಇಂಡಿಯಾ ಗೌರ್ಮೆಂಟಲ್ಲಿ ಇತ್ತು ಅದು ಅಂಡರು. ಈಗ ಅವ್ರದ್ದೇ ಅಂಡರಲ್ಲಿ ತೊಗೊಂಡಿದ್ದಾರೆ. ಎಲ್ಲ ಸೆಂಟ್ರಲ್ ಸಿಲೆಬಸ್. CBSE ಮಾತ್ರ. ಎಷ್ಟು ಗಂಟೆ ತನಕ ಶಾಪ್ ಓಪನ್ ಇಟ್ಟಿರ್ತೀರಾ? ನಾನು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಮಟ್ಟ. ಚೆನ್ನಾಗಿ ನಡೀತಿದೆ. ಚೆನ್ನಾಗಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟಿಬೆಟಿಯನ್ಸಿಂದೇ ಶಾಪ್ ಇದೆಯಾ ಅಥವಾ ನಮ್ಮ ಕನ್ನಡ ಜನನೇ ಇದ್ದಾರೆ? ಕನ್ನಡ ಜನನೂ ಇದ್ದಾರೆ, ಜಾಸ್ತಿ ಏನಿಲ್ಲ, ಬಟ್ ಅವ್ರದ್ದೇ ಜಾಸ್ತಿ. ಓಕೆ. ಅವರು ಯಾವ ಭಾಷೆಯಲ್ಲಿ ನಿಮ್ಮ ಜೊತೆ ಮಾತಾಡೋದು? ಅವರು ಹಿಂದಿಯಲ್ಲೂ ಮಾತಾಡ್ತಾರೆ, ಅವ್ರು ಟಿಬೆಟನ್ ಭಾಷೆಯಲ್ಲೂ ಮಾತಾಡ್ತಾರೆ. ಸ್ವಲ್ಪ ಜನ ಇದ್ದಾರೆ, ಕನ್ನಡ ಇದ್ದಾರೆ, ಸ್ವಲ್ಪ ಜನ ಇದ್ದಾರೆ. ನಿಮ್ಗೆ ಪರಿಚಯ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾವಿವಾಗ ಹೋಗ್ತಿರೋದು ಡ್ರೆಪುಂಗ್ ಲೋಸ್ಲಿಂಗ್ ಅವರ ಮೆಡಿಟೇಷನ್ ಆ್ಯಂಡ್ ಸೈನ್ಸ್ ಕಾಲೇಜ್ಗೆ. ಸರ್, ನೀವು ಇಲ್ಲಿ ಪೇಂಟಿಂಗ್ ಮಾಡ್ತೀರಾ? ಸೊ ಇದು ಇವರು ಸುಮಾರು ಎಲ್ಲ ಕಡೆ ನೋಡೋದಿದ್ರೆ ಮೆರೂನ್ ಮತ್ತೆ ಯೆಲ್ಲೋ ಕಲರಲ್ಲೇ ಪೇಂಟ್ ಮಾಡಿದ್ದಾರೆ. ಏನು ಅದ್ರ ರೀಸನ್? ಹಾಂ, ಓಕೆ. ಯೆಲ್ಲೋ ಮತ್ತೆ ಮೆರೂನ್ ಕಲರ್. ಹಾಂ. ನಿಮಗೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅವರು? ಹಿಂದಿಯಲ್ಲೇ ಮಾತಾಡ್ತಾರೆ. ಇಲ್ಲಿ ನಮ್ಮ ಊರಿನ ನಂದಿಘಟ್ಟ, ನಮ್ಮ ಊರಿನ ಅಕ್ಕ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಟಿಬೆಟಿಯನ್ ಕ್ಯಾಂಪಲ್ಲಿ. ಶಶಿಕಲಾ ಆಂಟಿ ಇವರು ಹೆಸರು. ಹಾಯ್ ಶಶಿಕಲಾ ಆಂಟಿ. ಆರಾಮಿದ್ದೀರಿ? ಎಷ್ಟು ತಿಂಗಳದಿಂದ ಕೆಲಸ ಮಾಡಂತೀರಿ ಇಲ್ಲಿ? 10 ವರ್ಷದಿಂದ ಮಾಡಂತೀರಿ. ಸೊ ಹಿಂದಿಯಲ್ಲೇ ಮಾತಾಡೋದು ಇವ್ರ ಜೊತೆ? ಹಿಂದಿಯಲ್ಲೇ ಮಾತಾಡೋದು. ಇದು ಸೈನ್ಸ್ ಕಾಲೇಜ್ ಅಲ್ಲ? ಇದು ಟಿಬೆಟಿಯನ್ಸ್ ಇನ್ ಸೈನ್ಸ್ ಕಾಲೇಜ್. ಎಲ್ಲ ಮೆರೂನ್ ಕಲರಲ್ಲೇ ಇದೆ, ನೋಡ್ಬೋದು. ಊಟ ಎಲ್ಲ ಆಯ್ತು ಶಶಿಕಲಾ ಆಂಟಿ? ಇದು ಕ್ಲೀನ್ ಆಗಿದೆ ನೋಡಿ. ಇಟ್ಸ್ ವೆರಿ ಕ್ಲೀನ್ ಆ್ಯಂಡ್ ಟೈಡಿ ಪ್ಲೇಸ್. ಇದು ಇವರ ಶಾಪಿಂಗ್ ಕಾಂಪ್ಲೆಕ್ಸು ಇದೆಲ್ಲ. ಇವ್ರು ಮತ್ತೊಂದು ಏನಂದರೆ, ಸೂರ್ಯ ಮುಳುಗೋಕ್ಕಿಂತ ಮುಂಚಿತವಾಗಿ ಇವ್ರು ಊಟವನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತಾರೆ, ನೈಟ್ ಊಟ. ಕ್ಯಾಂಪ್ ನಂಬರ್ 3 ಇದು ಕುಸುರ್ ಅನ್ನೋ ವಿಲೇಜಿಗೆ ತುಂಬ ಹತ್ತಿರವಾಗಿರುವಂಥ ಒಂದು ಕ್ಯಾಂಪು. ಸೊ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದಂತೆ ಇವರ ವಿಶ್ವಾಸದ ಪ್ರಕಾರ ಇವರ ಮನೆಯಲ್ಲಿ ಹುಟ್ಟುವಂಥ ಮೊದಲನೇ ಮಗುನ ಇವರು ಸನ್ಯಾಸತ್ವಕ್ಕೆ ಸಮರ್ಪಿಸಬೇಕು ಅಂತ ಇರ್ತಿತ್ತು. ಅದು ಗಂಡೆ ಆಗಲಿ ಹೆಣ್ಣೆ ಆಗಲಿ ಇವರು ಸನ್ಯಾಸತ್ವಕ್ಕೆ ಬಿಡ್ತಿದ್ರು. ಬಟ್ ಇವಾಗ ಹಾಗೇನಿಲ್ಲ. ಇಲ್ಲಿ ಸ್ತ್ರೀಗಳು ಮಾತ್ರ ಇರುವಂಥ ಒಂದು ಮೊನಾಸ್ಟ್ರಿ ಇದು. ಟಿಬೆಟಿಯನ್ನರ 2 ಇಂಪಾರ್ಟೆಂಟ್ ಹಾಸ್ಪಿಟಲ್ಗಳಿದೆ. ಒಂದು DTR ಹಾಸ್ಪಿಟ್ಲು, ಇನ್ನೊಂದು ಟಿಬೆಟಿಯನ್ ಮೆಡಿಕಲ್ ಕ್ಲಿನಿಕ್ ಅಂತ ಹಾಸ್ಪಿಟ್ಲ್ ಇದೆ. ಸೊ ನಮ್ಮ ಕನ್ನಡಿಗರು ಕೂಡ ತುಂಬ ಬರುವಂಥ ಒಂದು ಹಾಸ್ಪಿಟ್ಲ್ಗಳಿದು. ಸೊ ಇವರ ಟ್ಯಾಬ್ಲೆಟ್ಸು, ಎಕ್ಸ್ರೇ ಆಗಿರ್ಬೋದು, ಮೆಡಿಕಲ್ ಬಿಲ್ಸ್ ಆಗಿರ್ಬೋದು, ಪ್ರತಿಯೊಂದು ಇವರ ಸಂಸ್ಥೆಯಿಂದ ಜನರಿಗೆ ಹಾಫ್ ಆಫ್ ದ ರೇಟಲ್ಲಿ ಇವರು ಸರ್ವಿಸನ್ನು ಕೊಡ್ತಾರೆ. ಟಿಬೆಟಿಯನ್ ಕಲ್ಚರಲ್ಲಿ ಈ ಥರ ಏಪ್ರಾನನ್ನು ಧರಿಸಿದರೆ ಆ ಸ್ತ್ರೀಗಳು ಮದುವೆ ಆಗಿರ್ತಾರೆ, ಮತ್ತು ಆ ಡ್ರೆಸ್ಸನ್ನು ಚೂಪಾ ಅಂತ ಕರೀತಾರೆ. ನಮ್ಮ ದೀದಿಯವರ ಅಂಗಡಿ ಇದು. ಯಾವಾಗ ದೀದಿ ನಯೇ ಗರ್ಮೆ ಹೇ ದೀದಿಯವರ ಮಗ ಇವರು. ಸೊ ಇಲ್ಲಿ ಕ್ಲೋತ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಚಪ್ಪಲ್ಸ್ ಆಗಿರ್ಬೋದು, ತುಂಬ ಕ್ವಾಲಿಟಿ ಇರುವಂಥ ಒಂದು ಪ್ರಾಡಕ್ಟ್ನ ಇವ್ರು ಇಟ್ಟಿರ್ತಾರೆ. ನಾವು ತುಂಬ ಪ್ರಾಡಕ್ಟ್ಸ್ನೆಲ್ಲ ಇಲ್ಲಿಂದ ತೊಗೊಂಡಿದ್ದೀವಿ. ಬ್ಯಾಗ್ಸು, ಶಾರ್ಟ್ಸು ಮತ್ತು ಚಪ್ಪಲ್ಸ್ ಎಲ್ಲ ಇಲ್ಲಿಂದನೇ ತೊಗೊಳ್ತಿರ್ತೀವಿ. ಇವ್ರ ಅಕ್ಕ ನಮ್ಮೂರವರೇ, ನಂದಿಘಟ್ಟದವರೇ. ಅಕ್ಕ, ನಿಮ್ಮ ಹೆಸರು? ಶೀಲಾ. ಎಷ್ಟು ವರ್ಷದಿಂದ ಕೆಲಸ ಮಾಡಂತೀರಕ್ಕ? 2 ವರ್ಷ ಆಯಿತು. ಹೆಂಗೆ ಅಕ್ಕ ಈ ಜನ ಎಲ್ಲ ಅಡ್ಜಸ್ಟ್ ಆಗಿದ್ದೀರಿ? ತುಂಬ ಚೆನ್ನಾಗಿದ್ದಾರೆ, ಫ್ರೆಂಡ್ಲಿ ಇದ್ದಾರೆ.
ಊಟ ಎಲ್ಲ ಮನೆಯಿಂದ ತರ್ತೀರಿ? ಅವರೇ ಕೊಡ್ತಾರಾ? ವಾವ್ ಚೆನ್ನಾಗಿದ್ದಾರಲ್ಲ, ಸೊ ಹ್ಯಾಪಿಯಾಗಿದ್ದೀರಿ. ಓಕೆ ಅಕ್ಕ, ಬಾಯ್. ಇದು ಟಿಬೆಟಿಯನ್ಸ್ ಆಟ ಆಡುವಂಥ ಒಂದು ಗ್ರೌಂಡು, ಅವ್ರದ್ದು ಫ್ಲ್ಯಾಗ್ ಎಲ್ಲ ಇದೆ. ಇವರ ಗ್ರೌಂಡ್ ಹತ್ರನೇ ಇವರ ಸ್ಕೂಲ್ಸು ಮತ್ತು ಹಾಸ್ಟೆಲ್ಸ್ ಎಲ್ಲ ಬರುತ್ತೆ. ಲೋಸಲ್ ಕೆಫೆಗೆ ನಾವು ಬಂದರೆ ಆಲ್ಮೋಸ್ಟ್ 90% ಆಫ್ ದ ಲಾಮಾಗಳನ್ನೇ ನಾವಿಲ್ಲಿ ನೋಡ್ಬೋದು. ತುಂಬ ಲಾಮಾಗಳೇ ಇರ್ತಾರೆ, ಬಟ್ ಒಳ್ಳೆ ಕೆಫೆ ಇದು. ಇದು ಟಿಬೇಟಿಯರ ಸೂಪರ್ ಮಾರ್ಕೆಟು. ಇಲ್ಲಿ ಕ್ಲಾತ್ಸು, ಎಲೆಕ್ಟ್ರಿಕ್ ಐಟಮ್ಸು ಮತ್ತು ಹೌಸ್ ಹೋಲ್ಡ್ ಥಿಂಗ್ಸು ಎಲ್ಲ ಕ್ವಾಲಿಟಿ ಐಟಮ್ಸ್ ಇಲ್ಲಿ ಸಿಗುತ್ತೆ. ನಮ್ಮ ಇಂಡಿಯನ್ ಫ್ಲ್ಯಾಗ್ ಕೂಡ ಇಟ್ಟಿದ್ದಾರೆ ಟಿಬೇಟಿಯನ್ಸು. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಸೊ ಅವ್ರಿಗೆ ಏನು ಭೇದ ವ್ಯತ್ಯಾಸನೇ ಇಲ್ಲ. ಸುಮಾರು 66 ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ನಮ್ಮೊಟ್ಟಿಗೆ ಇವರು ಜೀವಿಸ್ತಾ ಇದ್ದಾರೆ. ಇವರ ಜೀವನ ಶೈಲಿ ಹಾಗೂ ಕನ್ನಡಿಗರೊಟ್ಟಿಗೆ ಇವರು ಹೊಂದಿಕೊಳ್ಳುವಂಥ ರೀತಿಯನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತನಾಡುವಂಥ ಒಂದು ಲಾಮಾಜಿ ಜೊತೆ ನಮ್ಮ ಸಂಭಾಷಣೆ ಇರುತ್ತೆ. ಸೊ ಆ ವಿಡಿಯೋನು ನೀವು ತಪ್ಪದೇ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಕಮೆಂಟನ್ನು ತಿಳಿಸಿ. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.